DJ Moral Stories. ಸವಿತಾ ಮತ್ತು ಜಯಗೆ ಕ್ರಿಕೆಟ್ ಅಂದರೆ ಪಂಚಪ್ರಾಣ. ಇಬ್ಬರು ಯಾವಾಗಲೂ ಕ್ರಿಕೆಟ್ ಆಡುತ್ತಿದ್ದರು. ಸವಿತಾಳನ್ನು ನೋಡುತ್ತಿದ್ದರೆ ಜಯಗೆ ಹೊಟ್ಟೆ ಉರಿಯುತ್ತಿತ್ತು. ಯಾಕೆಂದರೆ ಎಲ್ಲಾ ಟೀಮ್ನವರು ಅವಳನ್ನೇ ತೆಗೆದುಕೊಳ್ಳುತ್ತಿದ್ದರು. ಟೀಮ್ ಮಾಡುವಾಗಲೆಲ್ಲ ಜಯ ಹೀಗೆ ಹೇಳುತ್ತಿದ್ದಳು, ನೋಡು ಸವಿತಾ, ನಾನು ಜಮೀನ್ದಾರ್ ಮಗಳ ಆದ್ದರಿಂದ ಟೀಮ್ನಲ್ಲಿ ನಾನೇ ಹಾಡುತ್ತೇನೆ. ಆದ್ರೆ ನಾನ್ ನಿನಗಿಂತ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತೀನಿ ಜಯ. ನಿಮ್ಮಪ್ಪ ನಮ್ಮ ಹತ್ರ ಕೆಲಸ ಮಾಡ್ತಾರೆ. ಕ್ಯಾಪ್ಟನ್ ನಾನೇ ಆಗ್ತೀನಿ. ಇಲ್ಲ ಅಂದ್ರೆ ಈ ಗೇಮ್ ಆಗೋದಿಲ್ಲ. ಅಯ್ಯೋ ಇಲ್ಲ ಇಲ್ಲ ಇಲ್ಲ, ಕ್ಯಾಪ್ಟನ್ ನೀನೇ ಆಗು. ಆದ್ರೆ ಗೇಮ್ ಮಾತ್ರ ನಿಲ್ಲಿಸ್ಬೇಡ. ಗ್ರಾಮಕ್ಕೆ ಬಂದ ಕ್ರಿಕೆಟ್ ಕೋಚ್ ಸವಿತಾಳನ್ನು ನೋಡಿ ಹೀಗೆ ಹೇಳಿದನು, ಇವಳು ತುಂಬ ಒಳ್ಳೆ ಪ್ಲೇಯರು. ಇವಳು ಸ್ವಲ್ಪ ಸಪೋರ್ಟ್ ಸಿಕ್ಬಿಟ್ರೆ ಒಳ್ಳೆ ಪ್ಲೇಯರ್ ಆಗ್ತಾಳೆ. ನಾನು ಒಂದು ತಿಂಗಳು ಇಲ್ಲೇ ಇರ್ತೀನಿ. ಅಷ್ಟೊಳಗಡೆ ಇವಳು ರಿಜಿಸ್ಟ್ರೇಷನ್ ಮಾಡಿಸ್ಬಿಟ್ರೆ ನಾನು ಇವಳಿಗೆ ಟ್ರೈನಿಂಗು ಕೊಟ್ಬಿಡ್ತೀನಿ. ನನ್ನ ಮಗಳು ಜಯಾನು ಚೆನ್ನಾಗಿ ಆಡ್ತಾಳಲ್ವಾ? ನಿನಗೇನಾದರೂ ಸವಿತಾ ಚೆನ್ನಾಗಿ ಆಡ್ತಾಳೆ ಅಂತ ಅನ್ಸಿದ್ರೆ ನೀನು ಅವಳ ಹತ್ರ ಮಾತಾಡು. ಯಜಮಾನ್ರೆ, ಜಯಾನು ಚೆನ್ನಾಗಿ ಆಡ್ತಾಳೆ, ಆದರೆ ಸುನೀತಾ ಒಂದು ಕೈ ಮೇಲೇನೆ. ಸವಿತಾ, ನೀನು ಚೆನ್ನಾಗಿ ಆಡ್ತೀಯಾ. ನೀನು ಇಡೀ ಗ್ರಾಮದಲ್ಲೇ ಆಡಬೇಕು ಅಂತಿದ್ಯಾ ಅಥವಾ ದೇಶ ವಿದೇಶದಲ್ಲಿ ಆಡಬೇಕು ಅಂತಿದ್ಯಾ? ಸರ್, ನಾನು ತುಂಬಾ ದೊಡ್ಡ ಕ್ರಿಕೆಟರ್ ಆಗಬೇಕು ಅಂತ ಇದ್ದೀನಿ. ಆದ್ರೆ ನನಗೆ ಇದನ್ನ ಹೇಗೆ ಮುಂದುವರಿಸಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇದಕ್ಕೆ ನೀನು ಬರೀ ರಿಜಿಸ್ಟ್ರೇಷನ್ ಆಗು. ಅದಕ್ಕೆ 1500 ರೂಪಾಯಿ ಆಗುತ್ತೆ. ನೀನು ರಿಜಿಸ್ಟ್ರೇಷನ್ ಆದಮೇಲೆ ನಂಗೆ ಸಿಗ್ಬೋದು. ಮರುದಿನ ಬೆಳಿಗ್ಗೆ ಸವಿತಾಳ ಅಪ್ಪ ಆಫೀಸ್ಗೆ ಹೋಗಲು ರೆಡಿಯಾಗುತ್ತಿದ್ದನು. ಅಪ್ಪ, ನನಗೆ 1500 ರೂಪಾಯಿ ಬೇಕು. ಕ್ರಿಕೆಟ್ ಟೀಮ್ನ ಸೆಲೆಕ್ಷನ್ ಆಗ್ತಾ ಇದೆ. ರಿಜಿಸ್ಟ್ರೇಷನ್ಗೆ ದುಡ್ಡು ಕಟ್ಟಬೇಕಾಗಿದೆ. ಹುಚ್ಚಿನ ನೀನು? ಮೊದಲೇ ನೀನು ಹುಡುಗಿ. ಊರಲ್ಲೆಲ್ಲ ಇದೆಲ್ಲ ನಡೆಯಲ್ಲ. ಇಂಥ ದೊಡ್ಡ ದೊಡ್ಡ ಕೆಲಸಕ್ಕೆಲ್ಲ ಕೈ ಹಾಕ್ಬೇಕು ಅಂದ್ರೆ ನಿನ್ನ ಖರ್ಚುಗಳನ್ನೆಲ್ಲ ನೀನೇ ನೋಡ್ಕೋ. ಅಪ್ಪ, ನಾನು ಹೈಸ್ಕೂಲಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡು ಪಾಸ್ ಆಗಿದ್ದೀನಿ. ಮುಂದೇನು ನಿಮ್ಮ ಹೆಸರನ್ನ ಕಾಪಾಡ್ತೀನಿ. ನನಗೆ ಕ್ರಿಕೆಟ್ ಆಡೋದು ತುಂಬಾ ಇಷ್ಟ ಆಗುತ್ತೆ. ಪ್ಲೀಸ್ ಅಪ್ಪ. ಸವಿತಾ, ನಿನಗೆ ಗೊತ್ತಿದೆಯಲ್ವಾ ನಾನು ಯಜಮಾನ್ ಹತ್ರ ಲೆಕ್ಕದ ಕೆಲಸ ಮಾಡ್ತೀನಿ ಅಂತ. ನನಗಲ್ಲಿ ಸಿಗೋ ಸಂಬಳದಿಂದ ಇಡೀ ಸಂಸಾರ ನಾವೆಲ್ಲ ಊಟ ಮಾಡೋದೇ ಕಷ್ಟ. ಸುಮ್ಮನೆ ಬೇಜಾರು ಮಾಡಬೇಡ. ನನಗೆ ಅದು ಬಿಟ್ರೆ ಬೇರೆ ಗತಿ ಇಲ್ಲ. ಇಲ್ಲ ಅಂದ್ರೆ ನಾವೆಲ್ಲ ಮರ್ಯಾದೆ ಕಳ್ಕೊಬೇಕಾಗತ್ತೆ. ಅಪ್ಪನ ಮಾತು ಕೇಳಿ ಸವಿತಾಳಿಗೆ ತುಂಬಾ ನಿರಾಸೆಯಾಗುತ್ತದೆ. ತಂದೆ ಹೋದ ಮೇಲೆ ಸವಿತಾ ಯೋಚಿಸುತ್ತಾಳೆ, ಕ್ರಿಕೆಟ್ ನನ್ನ ಕನಸು. ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನನ್ ಪ್ರಾಣ ಒತ್ತೆ ಇಟ್ಟಾದ್ರೂ ನಾನು ಕಷ್ಟಪಡ್ತೀನಿ. ಇದೇ ಯೋಚನೆಯಲ್ಲಿ ಸವಿತಾ ಗ್ರಾಮದ ಸರಪಂಚ್ ಮನೆಗೆ ಹೋಗುತ್ತಾಳೆ. ಅಲ್ಲಿ ಅವನ ಹೆಂಡತಿಯ ಜೊತೆ ಮಾತನಾಡುತ್ತಾಳೆ. ಅಕ್ಕ, ಮನೆಯಲ್ಲಿ ಓದಿ ಓದಿ ಬೋರ್ ಆಗುತ್ತೆ. ಅದಕ್ಕೆ ನಿಮ್ಮ ಮಕ್ಕಳಿಗೆ ನಾನು ಟ್ಯೂಷನ್ ಕಳಿಸ್ಲಾ? ಇದಕ್ಕೋಸ್ಕರ ನೀವೇನ್ ಬೇಕಾದ್ರೂ ನನಗೆ ಕೊಡಿ. ಏನೇ, ಅಪ್ಪನ ದುಡ್ಡಲ್ಲಿ ಮನೆ ನಡೀತಾ ಇಲ್ವಾ? ನೀನು ದುಡಿಯಕ್ ಬಂದ್ಬಿಟ್ಟ? ಅಯ್ಯೋ, ಗ್ರಾಮದ ಹುಡುಗಿ ನೀನು, ಮನೇಲಿರೋದ್ ಕಲಿ. ಹೇಗೋ ಮನೆಗೆ ಬಂದಿದ್ಯಾ, ಇರೋ ಪಾತ್ರೆನೆಲ್ಲ ತೊಳೆದ್ಬಿಟ್ಟು ಹೋಗು. ನನಗಂತೂ ಕೈಯೆಲ್ಲ ನೋಯ್ತಾ ಇದೆ. ನನಗೆ ದುಡ್ಡಿನ ಆಸೆಗಾಗಿ ಸವಿತಾ ಇರೋ ಕೆಲಸನೆಲ್ಲ ಮುಗಿಸಿ ಜಮೀನ್ದಾರೆಯ ಬಳಿ ಬರುತ್ತಾಳೆ. ಆಗ ಜಯ ಅಂಗಿಸಿ ಹೇಳುತ್ತಾಳೆ, ಅರೆ ನೀನಾ? ನೀನೇನ್ ದೊಡ್ಡ ಕ್ರಿಕೆಟ್ನ ಮಹಾರಾಣಿ ಅಂತ ಅನ್ಕೊಂಡಿದ್ದೆ. ಈ ಮಹಾರಾಣಿ ನಮ್ಮನೆಯ ಪಾತ್ರೆನೆಲ್ಲ ತೊಳೆಯಕ್ ಬಂದಿದ್ದಾಳೆ. ಸವಿತಾ ಜಯಳ ಮಾತುಗಳಿಗೆ ಯಾವುದೇ ಪ್ರತಿಕ್ರಿಯೆ ನೀಡುವುದಿಲ್ಲ. ಅವಳ ಮನಸ್ಸಿನಲ್ಲಿ ಬರೀ ಕ್ರಿಕೆಟ್ ರಿಜಿಸ್ಟ್ರೇಷನ್ ಆಗುವುದೊಂದೇ ಅವಳ ಮನಸ್ಸಿನಲ್ಲಿತ್ತು. ಅಕ್ಕ, ಮನೆಯ ಕೆಲಸನೆಲ್ಲ ಮುಗಿಸಿದೀನಿ. ಹಾಗೋದ್ರೆ ನಾನೇನ್ ಮಾಡ್ಲಿ? ಇನ್ನೇನು ನನ್ನ ತಲೆ ಮೇಲೆ ಬಂದು ಕೂತ್ಕೊಳ್ತೀಯಾ? ಹೋಗು, ಮನೆಗೆ ಹೋಗು. ವಯಸ್ಸಿ ಬಂದಿರೋ ಹೆಣ್ಮಕ್ಳು ಇಲ್ಲೆಲ್ಲ ಓಡಾಡಬಾರ್ದು. ಅಕ್ಕ, ಆದರೆ ನಾನು ನಿಮ್ಮ ಮನೆ ಕೆಲಸ ಮಾಡಿದ್ದೀನಿ. ಅದಕ್ಕೆ ನೀವು ನನಗೆ ದುಡ್ಡು ಕೊಡಿ. ಅಯ್ಯೋ ರಾಮ, ನೀನೆಂಥ ಹುಡುಗಿನಮ್ಮ. ಏನೋ ಒಂದು ಕೆಲಸ ಮಾಡಿಬಿಟ್ಟು ನನ್ನ ಹತ್ರನೇ ದುಡ್ಡು ಕೇಳ್ತೀಯಾ? ಟೇಬಲ್ ಮೇಲೆ ಟೊಮಾಟೊ ಡಬ್ಬ ಇದೆ, ಅದ್ರ ಕೆಳಗಡೆ 5 ರೂಪಾಯಿ ಇದೆ, ಅದನ್ನ ತಗೊಂಡೋಗು. ಸವಿತಾ ತನ್ನ ಹಳೆಯ ಪುಸ್ತಕಗಳನ್ನೆಲ್ಲ ತೆಗೆದುಕೊಂಡೋಗಿ ಮಾರುತ್ತಾಳೆ. ಇಂದ ಇವಳಿಗೆ 150 ರೂಪಾಯಿ ಸಿಗುತ್ತದೆ. ಅಂಡ್ಲಿ ಮತ್ತು ಎಣ್ಣೆಯನ್ನು ತೆಗೆದುಕೊಂಡು ಅದರಲ್ಲಿ ಪಕೋಡ ಮಾಡುತ್ತಾಳೆ ಮತ್ತು ಮನೆಯಲ್ಲಿ ಸೇಲ್ ಮಾಡುತ್ತಾಳೆ. ಇದೇ ಕೆಲಸವನ್ನ ಮುಂದುವರಿಸಬೇಕು. 50 ರೂಪಾಯಿ ಪಕೋಡ ಮಾಡಿ ನಾನು 500 ರೂಪಾಯಿ ಸಂಪಾದನೆ ಮಾಡಿದ್ದೀನಿ. ಸ್ವಲ್ಪ ದಿನದಲ್ಲೇ ನಾನು 1500 ರೂಪಾಯಿನೂ ದುಡಿತೀನಿ. ದುಡ್ಡನ್ನು ಸೇರಿಸಲು ಸವಿತಾ ದಿನಾಲೂ ಸ್ಕೂಲ್ಗೆ ಹೋಗುತ್ತಾಳೆ. ಸ್ಕೂಲಿನ ಎಲ್ಲಾ ಕೆಲಸವನ್ನು ಮುಗಿಸಿ ಬಂದು ಸವಿತಾ ಪಕೋಡ ಮಾಡಿ ಸೇಲ್ ಮಾಡುತ್ತಾಳೆ. ಸ್ವಲ್ಪ ದಿನದಲ್ಲೇ 1500 ರೂಪಾಯಿ ಸೇರಿಸುತ್ತಾಳೆ ಮತ್ತು ಪ್ರಿನ್ಸಿಪಲ್ ಆಫೀಸ್ನಲ್ಲಿ ಕೋಚ್ ನನ್ನು ಮೀಟ್ ಮಾಡಲು ಹೋಗುತ್ತಾಳೆ. ಸರ್, ನಾನು 1500 ರೂಪಾಯಿನ ತಂದಿದ್ದೀನಿ. ದಯವಿಟ್ಟು ನನ್ನ ರಿಜಿಸ್ಟ್ರೇಷನ್ ಮಾಡಿ. ನಾನು ಕ್ರಿಕೆಟ್ ಆಡಿ ಈ ದೇಶದ ಮರ್ಯಾದೆ ಉಳಿಸಬೇಕು. ಶಬಾಷ್, ವೆರಿ ಗುಡ್. ನಿನ್ನ ರಿಜಿಸ್ಟ್ರೇಷನ್ ಮಾಡ್ತೀನಿ. ನಾನು ಇನ್ನು 1 ತಿಂಗಳು ಇಲ್ಲೇ ಇರ್ತೀನಿ. ನೀನು ಡೈಲಿ ಬೆಳಿಗ್ಗೆ 5 ಗಂಟೆಗೆ ಬಂದು ಪ್ರಾಕ್ಟೀಸ್ ಮಾಡಬೇಕು. ನಿನ್ನ ಪ್ರಾಕ್ಟೀಸ್ ಎಲ್ಲ ಇಲ್ಲೇ ಆಗುತ್ತೆ. ಮರುದಿನದಿಂದ ಸವಿತಾ ಕ್ರಿಕೆಟ್ ಗ್ರೌಂಡ್ ಅಲ್ಲಿ ಆಟವಾಡುತ್ತಾಳೆ ಮತ್ತು ಕೋಚ್ನ ಸಹಾಯದಿಂದ ಸವಿತಾ ಕ್ರಿಕೆಟ್ ಟೂರ್ನಿಮೆಂಟ್ನಲ್ಲಿ ಸೆಲೆಕ್ಟ್ ಆಗುತ್ತಾಳೆ. ಆ ಕ್ರಿಕೆಟ್ನಲ್ಲಿ ಅವಳು ಸೆಲೆಕ್ಟ್ ಆಗಿ 10,000 ರೂಪಾಯಿಗಳನ್ನ ಬಹುಮಾನವಾಗಿ ಪಡೆಯುತ್ತಾಳೆ.
ಈಗ ನಾನು ಈ ದುಡ್ಡಲ್ಲಿ ನಿಮಗೆ ಹೊಸ ಶೂ, ಬಟ್ಟೆ ಎಲ್ಲವನ್ನ ಕೊಡಿಸ್ತೀನಿ. ಮೊದ್ಲಿಗಿಂತ ಚೆನ್ನಾಗೂ ಆಡ್ತೀನಿ. ಈ ವಿಷಯ ಜಯಾಗೆ ಗೊತ್ತಾದ ತಕ್ಷಣ ಅವಳು ಜೋರಾಗಿ ಅಳಲು ಆರಂಭಿಸುತ್ತಾಳೆ ಮತ್ತು ಅವಳು ಅವರ ಅಪ್ಪನ ಬಳಿ ಹೋಗಿ ಹೇಳುತ್ತಾಳೆ, ಹೇಗಾದರೂ ಮಾಡಿ ಸವಿತಾ ಆಡುವುದನ್ನು ನಿಲ್ಲಿಸಬೇಕೆಂದು. ಎಲ್ಲರೂ ಸವಿತಾ ಮನೆಗೆ ಹೋಗುತ್ತಾರೆ. ಯಾಕಪ್ಪ, ನಮ್ಮಪ್ಪ ನಿಮಗೆ ತುಂಬಾ ಕಮ್ಮಿ ದುಡ್ಡು ಕೊಡ್ತಾರಾ? ಸವಿತಾಳ ಅಲ್ಲಿ ಇಲ್ಲಿ ಕಳಿಸಿ ಕೆಲಸ ಮಾಡ್ಕೊಳ್ತಿದ್ದೀರಲ್ಲ, ಇದು ನಮ್ಮಪ್ಪನ ಮರ್ಯಾದೆ ಪ್ರಶ್ನೆ. ಯಾಕೆ ನಿಮ್ಗೆ ಇಷ್ಟೊಂದು ದುರಾಸೆ ಅಪ್ಪ? ಅಣ್ಣ, ನಿಮ್ಗೆ ನಾಚಿಕೆ ಆಗೋದಿಲ್ವಾ? ಊರಿಂದ ಊರಿಗೆ ಇವಳನ್ನ ಅಲ್ಲಿ ಇಲ್ಲಿಗೆ ಕಳಿಸ್ತೀರಲ್ಲ. ಊರಿನ ಹುಡುಗಿ ಇವಳಿಗೆ ಬೇಗ ಮದ್ವೆ ಮಾಡಿ ಬೇಗ ಮನೆ ಬಿಟ್ಟು ಕಳಿಸಿ. ಯಾರಿಗೂ ನಾವು ಮುಖ ತೋರ್ಸಕ್ಕಾಗ್ತಾ ಇಲ್ಲ. ಆ ಥರ ಮಾಡಿಟ್ಟಿದ್ದೀರ ನೀ ನಮ್ಗೆ. ಸವಿತಾಳ ಅಪ್ಪ ಅಮ್ಮಗೆ ಗೊತ್ತಾಗುತ್ತದೆ ಸವಿತಾಳಿಗೆ 10,000 ರೂಪಾಯಿ ಬಹುಮಾನ ಬಂದಿದೆ ಎಂದು. ಅದನ್ನ ಅವರು ತಿಳಿದುಕೊಳ್ಳುತ್ತಾರೆ. ಏನೇ, ನಿನಗೆ ನಾಚಿಕೆ ಆಗೋದಿಲ್ವಾ? ಒಂದು ಹುಡುಗಿ ಆಗಿ ಹುಡುಗರ ತರ ಆಟ ಆಡ್ತಾ ಇದೀಯಾ, ಮತ್ತೆ ಊರೂರು ಸುತ್ಕೊಂಡು ದುಡ್ಡು ಮಾಡ್ತಾ ಇದೀಯಾ. ಯಾಕೆ ನಮ್ಗೆ ಮಾನ ಮರ್ಯಾದೆ ತೆಗಿತಾ ಇದೀಯಾ? ಇಷ್ಟು ದುಡ್ಡು ತಗೊಂಡು ನೀನೇನು ಮಾಡ್ತೀಯಾ? ಯಾಕೆ ನಿಂಗೇನಾದ್ರು ಕಮ್ಮಿ ಮಾಡಿದ್ನಾ? ಹೊಟ್ಟೆ ತುಂಬ ಊಟ ಮಾಡ್ತೀಯಾ? ಇವಾಗ ಬಂದಿರೋ ದುಡ್ಡಿಂದ ನಿಂಗೊಂದು ಸೈಕಲ್ ಕೊಡಿಸ್ತೀನಿ. ಬಾಯಿ ಮುಚ್ಕೊಂಡು ಮನೇಲಿ ಬಿದ್ದಿರೋ. ಏನಾದ್ರೂ ಆಚೆ ಹೋಗ್ಬೇಕಲ್ಲ, ನೀನು ಕಾಲು ಮುರಿದಾಕ್ತೀನಿ. ನಾವು ಬಡವರು ಇರ್ಬೋದು, ಆದರೆ ಭಿಕ್ಷಕರಲ್ಲ. ಅಪ್ಪ ಅಮ್ಮನ ಮಾತು ಕೇಳಿ ಸವಿತಾ ತುಂಬಾ ನಿರಾಶೆಯಾಗಿ ತನ್ನ ಕೋಚ್ ಬಳಿ ಹೋಗುತ್ತಾಳೆ. ಸರ್, ನನ್ನ ಗೆಲುವು ಯಾರಿಗೂ ಖುಷಿ ತಂದಿಲ್ಲ ಸರ್. ನಾನು ಇನ್ಮುಂದೆ ಆಡೋದಿಲ್ಲ. ನನ್ನ ಹಣೆ ಬರದಲ್ಲಿ ಹೆಸರು ಮಾಡೋದು ಬರ್ದಿಲ್ಲ. ನನ್ನ ಕನಸು ಯಾವತ್ತೂ ಈಡೇರೋದಿಲ್ಲ. ನಮ್ಮಪ್ಪ ನನಗೆ ಮನೇಲಿರೋದಕ್ಕೆ ಹೇಳಿದ್ದಾರೆ. ಅಯ್ಯೋ ಹುಚ್ಚಿ, ಅವರೆಲ್ಲ ಅವಿದ್ಯಾವಂತರು. ಅವ್ರಿಗೆಲ್ಲ ಏನೂ ಗೊತ್ತಿಲ್ಲ ಅವ್ರ ಮನೇಲಿ ಎಂಥ ವಸ್ತು ಇದೆ ಅಂತ. ನೀನು ದೇಶಕ್ಕೆ ಒಳ್ಳೆ ಹೆಸರು ತೊಗೊಂಬರ್ತೀಯ, ನನಗದು ಗೊತ್ತಿದೆ. ನನ್ನ ಮೇಲೆ ವಿಶ್ವಾಸ ಇಡು. ನಾನು ನಿನ್ನ ಸಿಟಿಗೆ ಕರ್ಕೊಂಡು ಹೋಗ್ತೀನಿ. ನಿನ್ನ ಅಲ್ಲಿ ಇಂಡಿಯಾ ಟೀಮ್ನಲ್ಲಿ ಆಟ ಆಡೋದಕ್ಕೆ ಟ್ರೈನಿಂಗ್ ಕೊಡ್ತೀನಿ. ಕೋಚ್ ಹೇಳಿದ್ದನ್ನು ಸವಿತಾ ಅವರ ಅಪ್ಪ ಅಮ್ಮನಿಗೆ ಹೇಳುತ್ತಾಳೆ. ಎಲ್ಲರೂ ಅವಳಿಗೆ ತುಂಬಾ ಬೈಯುತ್ತಾರೆ. ಆದರೆ ಅವಳ ತಂಗಿ ಮೀನಾ ಹೇಳುತ್ತಾಳೆ, ಅಕ್ಕ, ನೀನ್ ಇದನ್ನೆಲ್ಲ ಬಿಡು. ಆ ಅಂಕಲ್ ಜೊತೆ ಹೋಗು. ನಿನ್ ಕನ್ಸನ್ನ ಪೂರ್ತಿ ಮಾಡ್ಕೊ. ನಾನ್ ನಿನ್ ಜೊತೆಗಿರ್ತೀನಿ. ತಂಗಿಯ ಮಾತನ್ನು ಕೇಳಿ ಸವಿತಾ ಅವರ ಅಪ್ಪನಿಗೆ ಒಂದು ಲೆಟರ್ ಅನ್ನು ಬರೆಯುತ್ತಾಳೆ. ಅಪ್ಪ, ನಾನು ನನ್ನ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಹೊರಡುತ್ತಿದ್ದೇನೆ. ನಾನೇನು ಸಾಧನೆ ಮಾಡಲಿಲ್ಲ ಅಂದ್ರೆ ನನ್ನ ಮುಖನ ನಿಮಗೆ ಯಾರಿಗೂ ಯಾವತ್ತೂ ತೋರಿಸೋದಿಲ್ಲ. ನಿಮ್ಮ ಮಗಳ ಮೇಲೆ ವಿಶ್ವಾಸ ಇಡಿ. ಕೋಚ್ ಜೊತೆ ಸಿಟಿಗೆ ಹೋಗುತ್ತಾಳೆ ಸವಿತಾ. ಇಡೀ ಗ್ರಾಮದಲ್ಲಿ ಸವಿತಾ ಕೋಚ್ ಹಿಂದೆ ಓಡಿ ಹೋಗಿದ್ದಾಳೆ ಎಂದು ಎಲ್ಲರೂ ಹಾಡಿಕೊಳ್ಳುತ್ತಾರೆ. ಸವಿತಾಳ ಅಪ್ಪ ಅಮ್ಮ ತುಂಬಾ ಸಂಕೋಚ ಮನೋಭಾವನೆಯನ್ನು ಇಟ್ಟುಕೊಳ್ಳುತ್ತಾರೆ. ನೋಡು, ನಾನು ನಿನ್ಗೆ ಮೊದಲೇ ಹೇಳಿದ್ದೆ ಸವಿತಾನ ಕಂಟ್ರೋಲ್ ಇಡು ಅಂತ. ಆಡು, ಈಗ ಅದೇನು ಆಟ ಆಡ್ತೀಯೋ ಆಡು, ನೋಡೇ ಬೇಡ. ಯಾಕಂದ್ರೆ ನಿನ್ನ ಹತ್ರ ಯಾವುದು ವ್ಯವಹಾರ ಇರಲ್ಲ. ನನ್ನ ಪಾಲಿಗೆ ಸವಿತಾ ಯಾವತ್ತೂ ಸತ್ತೋದ್ಲು. ನಾನು ಅವಳ ಮುಖನ ಯಾವತ್ತೂ ನೋಡಲ್ಲ. ಅವಳು ನನ್ನ ಮಾನ ಮರ್ಯಾದೆ ತೆಗೆದುಬಿಟ್ಲು. ಅದಕ್ಕೆ ಜನ ಹೆಣ್ಣುಡುಗಿ ಬೇಡ ಅಂತ ಹೇಳೋದು. ಮತ್ತೊಂದು ಕಡೆ ಸವಿತಾ ಎಲ್ಲಾ ಟೂರ್ನಮೆಂಟ್ಗಳನ್ನು ನೋಡಿ ಕಲಿಯುತ್ತಾ ಅವಳು ಇಂಡಿಯನ್ ಟೀಮ್ಗೆ ಸೆಲೆಕ್ಟ್ ಆಗಿ ಹೋಗುತ್ತಾಳೆ. ಸವಿತಾ, ರಾತ್ರಿ 12 ಗಂಟೆ ಆಗ್ತಾ ಇದೆ, ಇನ್ನೂ ಎಷ್ಟು ಪ್ರಾಕ್ಟೀಸ್ ಮಾಡ್ತೀಯಾ? ಸರ್, ನಾಳೆ ಭಾರತದ ಟೀಮ್ನ ಸೆಲೆಕ್ಷನ್ ಇದೆ. ನಾನೇನಾದ್ರೂ ಇದರಲ್ಲಿ ಸೆಲೆಕ್ಟ್ ಆಗ್ಲಿಲ್ಲ ಅಂದ್ರೆ ನನ್ನ ಮುಖನ ನನ್ನ ಮನೆಯವರಿಗೆ ತೋರ್ಸೋದಿಕ್ಕಾಗೋದಿಲ್ಲ. ಮರುದಿನ ಸವಿತಾಳ ಆಟವನ್ನು ನೋಡಿ ಇಂಡಿಯನ್ ಟೀಮ್ಗೆ ಅವಳನ್ನು ಸೆಲೆಕ್ಟ್ ಮಾಡಿಕೊಳ್ಳುತ್ತಾರೆ. ಎಲ್ಲರೂ ಸವಿತಾಳನ್ನು ಟಿವಿಯಲ್ಲಿ ನೋಡುತ್ತಾರೆ ಮತ್ತು ಎಲ್ಲರೂ ಆಶ್ಚರ್ಯ ಪಡುತ್ತಾರೆ. ಅದೇ ಇವಳು ನನ್ನ ಮಗಳು, ನನ್ನ ಸವಿತಾ. ನೋಡುವ ಸರ್, ನನ್ನ ಹೆಸರಲ್ಲ, ಇಡೀ ಭಾರತದ ಹೆಸರನ್ನ ಬೆಳಗ್ತಾ ಇದ್ದಾಳೆ. ಇವಳು ಬರೀ ನಿನ್ನ ಮಗಳಲ್ಲ, ಇಡೀ ನಮ್ಮ ಊರಿನ ಮಗಳು. ಇವಳು ಬರೀ ನಿನ್ನ ಹೆಸರು ಮಾತ್ರ ಅಲ್ಲ, ಇಡೀ ಊರಿನ ಹೆಸರನ್ನ ಬೆಳಗ್ತಾಳೆ. ಉತ್ತಮ ಆಟದಿಂದ ಸವಿತಾ ಟೀಮ್ನ ಕ್ಯಾಪ್ಟನ್ ಆಗುತ್ತಾಳೆ. ಅವಳು ಅವಳ ಅಪ್ಪ ಅಮ್ಮನನ್ನು ನೋಡಲು ಊರಿಗೆ ಬರುತ್ತಾಳೆ. ಇಡೀ ಗ್ರಾಮವು ಸವಿತಾಳನ್ನು ಸ್ವಾಗತಿಸುತ್ತದೆ ಮತ್ತು ಜಯ ಬಂದು ಅವಳಿಗೆ ಹೂವಿನ ಹಾರವನ್ನು ಹಾಕುತ್ತಾಳೆ. ಭಾರತದ ಮಹಿಳಾ ಕ್ರಿಕೆಟ್ ಕ್ಯಾಪ್ಟನ್ ಸವಿತಾ ನನ್ನ ಪ್ರೀತಿಯ ಸ್ನೇಹಿತೆ. ಇವಳು ಚಿಕ್ಕ ಮಗು ಆಗಿದ್ದಾಗ ನಾನೇ ಎತ್ತಾಡ್ಸಿದ್ದೀನಿ. ನನಗೆ ಇವಳಂದ್ರೆ ತುಂಬ ಇಷ್ಟ. ಅಯ್ಯೋ, ಇವರ ಅಪ್ಪನ ಜೊತೆ ನಾನು ಕಬಡ್ಡಿ ಆಡ್ತಾ ಇದ್ದೆ. ಮಗಳೇ, ದಯವಿಟ್ಟು ನನ್ನನ್ನು ಕ್ಷಮಿಸಲೇಬೇಕು. ಸವಿತಾ ಅವಳ ಅಪ್ಪ ಅಮ್ಮನನ್ನು ತಬ್ಬಿಕೊಂಡು ಅವಳು ಸಿಟಿಗೆ ಬರುತ್ತಾಳೆ. ಎಲ್ಲರೂ ಖುಷಿಯಿಂದ ಇರುತ್ತಾರೆ ಮತ್ತು ಗ್ರಾಮದ ಹುಡುಗಿ ಭಾರತದ ಹೆಸರನ್ನು ಉಳಿಸುತ್ತಾಳೆ ಎಂದು